ಇಲ್ಲಿ ಸಂತ್ರಸ್ತೆಯ ಪರವಾಗಿ ವಾದ ಹೂಡಿದಂತ ವಕೀಲರುಗಳು ಸಹಜವಾಗಿ ಇಂತಹದೊಂದು ಕಠಿಣಾತಿ ಕಠಿಣ ಶಿಕ್ಷೆಯನ್ನ ಸ್ವಾಗತಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವನ ಪೂರ್ತಿ ಅವರು ಸೆರೆವಾಸದಲ್ಲಿ ಇರಬೇಕು ಅಂತ ತೀರ್ಪು ಬಂದಿದೆ. ಅದಕ್ಕೆ ಹೇಳಿದ್ದಾರೆ ಅವರು 376 ಸಬ್ಸೆಕ್ಷನ್ 2 ಸಬ್ಸೆಕ್ಷನ್ ಎನ್ ಪ್ರಕಾರವಾಗಿ ಕೊಟ್ಟಿರುವಂತಹ ತೀರ್ಪಿದು ಅಂತ ಹೇಳಿ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆ ಅನ್ನುವಂಥದ್ದು ತೀರ್ಪಿನಲ್ಲಿ ಕೊನೆಯ ಉಸಿರಿರೋವರೆಗೂ ಕೂಡ ಪ್ರಜ್ವಲ್ ಜೈಲಿನಲ್ಲೇ ಇರಬೇಕು ಅಂತ ಅವರು ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಜಗದೀಶ್ ಅವರು ಅಂತ ಅಂದ್ರೆ ಸಂತ್ರಸ್ತೆಯ ಪರವಾದಂತ ವಕೀಲರ ಜೊತೆಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರೆ ಬನ್ನಿ ಕೇಳೋಣ. ನಮ್ಮ ಜೊತೆ ಮಾತಾಡ್ಲಿಕ್ಕೆ BN ಜಗದೀಶ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಇವತ್ತು ಯಾವ್ಯಾವ ಶಿಕ್ಷೆ ಆಯ್ತಲ್ಲ, ಯಾವ್ಯಾವ ಸೆಕ್ಷನ್ ಅಲ್ಲಿ ಆಯ್ತು? ಸೆಕ್ಷನ್ 376 ಎನ್, ಸೆಕ್ಷನ್ 376 ಕೆ, 354 506 201 66 ಇ ಆಫ್ IT ಆಕ್ಟ್ ಅಲ್ಲಿ ಶಿಕ್ಷೆ ಆಗಿದೆ. ಮುಖ್ಯವಾದ ಶಿಕ್ಷೆ 376 ಎನ್ ಅಂಡ್ ಕೆ, ಲೈಫ್ ಇಂಪ್ರಿಸನ್ಮೆಂಟ್ ಮತ್ತೆ ಲೈಫ್ ಇಂಪ್ರಿಸನ್ಮೆಂಟ್ ಫಾರ್ ಫುಲ್ ಲೈಫ್. ಸರ್, ಅಂದ್ರೆ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇತ್ತು, ಜೀವಾವಧಿ ಶಿಕ್ಷೆ ಅಂದ ತಕ್ಷಣ 14 ವರ್ಷ ಅಂತ. ಈ ಒಂದು ಕೇಸಲ್ಲಿ ಹೊಸ ಕಾನೂನಲ್ಲಿ ಜೀವಾವಧಿ ಶಿಕ್ಷೆ ಅಂತಂದ್ರೆ ಅದು ಅವನ ಜೀವನ ಪರ್ಯಂತ ಇರತಕ್ಕಂಥ ಶಿಕ್ಷೆ. ಈ ಕೇಸ್ನಲ್ಲಿ ಅದನ್ನ ಮಾಡಿದ್ದಾರೆ. ಇನ್ನು ಉಳಿದ 2 ಕೇಸ್ ಯಾವ ಹಂತದಲ್ಲಿ? ಅದು ಒಂದೀಗ ಟ್ರಯಲ್ ಶುರುವಾಗಿದೆ, ಇನ್ನೊಂದು ಟ್ರಯಲ್ ಶುರುವಾಗಿದೆ. ಅಂದ್ರೆ ಈ ಒಂದು ವರ್ಡಿಕ್ಟ್ ಇಂದ ನಿಮ್ಮ ಕಂಪ್ಲೀಟ್ SPP ಟೀಮ್ ಇಬ್ರು ಆಗ್ಬೋದು, ಜೊತೆಗೆ SIT ತಂಡ ಆಗ್ಬೋದು. ಇದು ಒಂದು ಮಾರಲ್ ಬೂಸ್ಟಿಂಗ್ ಫಾರ್ SIT. They did a great work. So ಹಂಗಾಗಿ it's a good boost for SIT team as a team. ಸರ್, ಸಾಕಷ್ಟು ಜನ ಗೊಂದಲ ಇದೆ. ಜೀವನ ಪರ್ಯಂತ ಅಂದ್ರೆ ಎಷ್ಟು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಇರಬೇಕಾಗುತ್ತೆ? ಪರ್ಟಿಕ್ಯುಲರ್ ಅಲ್ಲ, ಅವನ ಅಂತಿಮ ಜೀವನದವರೆಗೂ, ಅಂದ್ರೆ ಸಾಯೋ ಕೊನೆ. ಹೌದು. ಇದಿಷ್ಟು BN ಜಗದೀಶ್ ಅವರು ಹೇಳೋದು ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಇನ್ನು ಮತ್ತೊಬ್ಬರು ಅಶೋಕ್ ನಾಯಕ್ ಅವರು ವಿಶೇಷ ಅಭಿಯೋಜಕರು. ಅವರು ಕೂಡ ಯಾವ ರೀತಿಯಾಗಿ ಪ್ರಜ್ವಲ್ ರೇವಣ್ಣಗೆ ಮ್ಯಾಕ್ಸಿಮಮ್ ಶಿಕ್ಷೆ ಪ್ರಕಟ ಆಗಬೇಕು ಅನ್ನೋದ್ರ ಬಗ್ಗೆ ವಾದ ಮಂಡಿಸಿದ್ರು. ಅವರು ಶಿಕ್ಷೆ ಪ್ರಕಟ ಆದ್ಮೇಲೆ ಏನ್ ಹೇಳಿದ್ದಾರೆ ನೋಡೋಣ. ಇವತ್ತು ಮಾನ್ಯ ನ್ಯಾಯಾಲಯ MP ಮತ್ತು MLA ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ MP ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. ಮತ್ತು ಅದಲ್ಲದೆ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ. ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ. ಒಟ್ಟಾರೆಯಾಗಿ 11,50,000 ದಂಡ ವಿಧಿಸಿದೆ. ಅದರಲ್ಲಿ ನಮ್ಮ ಸರ್ಕಾರದ ಪರ ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ಜಗದೀಶ್ ರವರು ವಾದ ಮಂಡಿಸಿದಂತೆ ಬಹುಮುಖ್ಯ ಪಾಲು ಅಂದರೆ 11,25,000 ಸಂತ್ರಸ್ತೆಗೆ ಕೊಡಬೇಕು ಅಂತ ನ್ಯಾಯಾಲಯ ಘೋಷಿಸಿದೆ. ಯಾಕಂದರೆ ಸಂತ್ರಸ್ತೆ ಯಾವ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ ಮತ್ತು ಅಲ್ಲದೆ ಸಮಾಜಕ್ಕೆ ಮುಖವನ್ನು ತೋರಿಸುವಂಥ ಸ್ಥಿತಿಯಲ್ಲಿ ಇಲ್ಲ. ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ವಾಸದ ಶಿಕ್ಷೆ ಈಗ ಪ್ರಕಟವಾಗಿದೆ. ಈ ಬಗ್ಗೆ SPP ಆಗಿರುವಂತಹ ಅಶೋಕ್ ನಾಯಕ್ ಅವರು ಕೂಡ ಮಾತನಾಡಿದ್ರು. ಯಾವೆಲ್ಲ ಸೆಕ್ಷನ್ಗಳನ್ನು ಆಧರಿಸಿ ಹೇಗೆ ಶಿಕ್ಷೆ ಇವತ್ತು ನೀಡಲಾಗಿದೆ ಅಂತ ಹೇಳಿ ಏನ್ ಹೇಳ್ತಾರೆ ಕೇಳೋಣ. ಇವತ್ತು ಮಾನ್ಯ ನ್ಯಾಯಾಲಯ MP ಮತ್ತು MLA ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ MP ರವರಿಗೆ ಜೀವಾವಧಿ ಶಿಕ್ಷೆಯನ್ನ ಈ ಒಂದು ಕೇಸಲ್ಲಿ ಹೊಸ ಕಾನೂನಲ್ಲಿ ಜೀವಾವಧಿ ಶಿಕ್ಷೆ ಅಂತಂದ್ರೆ ಅದು ಅವನ ಜೀವನ ಪರ್ಯಂತ ಇರತಕ್ಕಂಥ ಶಿಕ್ಷೆ. ಈ ಕೇಸ್ನಲ್ಲಿ ಅದನ್ನ ಮಾಡಿದ್ದಾರೆ. ಇನ್ನು ಉಳಿದ 2 ಕೇಸ್ ಯಾವ ಹಂತದಲ್ಲಿ? ಅದು ಒಂದೀಗ ಟ್ರಯಲ್ ಶುರುವಾಗಿದೆ, ಇನ್ನೊಂದು ಟ್ರಯಲ್ ಶುರುವಾಗಿದೆ. ಅಂದ್ರೆ ಈ ಒಂದು ವರ್ಡಿಕ್ಟ್ ಇಂದ ನಿಮ್ಮ ಕಂಪ್ಲೀಟ್ SPP ಟೀಮ್ ಇಬ್ರು ಆಗ್ಬೋದು, ಜೊತೆಗೆ SIT ತಂಡ ಆಗ್ಬೋದು. ಇದು ಒಂದು ಮಾರಲ್ ಬೂಸ್ಟಿಂಗ್ ಫಾರ್ SIT. They did a great work. So ಹಂಗಾಗಿ it's a good boost for SIT team as a team. ಸರ್, ಸಾಕಷ್ಟು ಜನ ಗೊಂದಲ ಇದೆ. ಜೀವನ ಪರ್ಯಂತ ಅಂದ್ರೆ ಎಷ್ಟು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಇರಬೇಕಾಗುತ್ತೆ? ಪರ್ಟಿಕ್ಯುಲರ್ ಅಲ್ಲ, ಅವನ ಅಂತಿಮ ಜೀವನದವರೆಗೂ, ಅಂದ್ರೆ ಸಾಯೋ ಕೊನೆ. ಹೌದು. ಇದಿಷ್ಟು BN ಜಗದೀಶ್ ಅವರು ಹೇಳೋದು ಮಾತು. ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ರಮೇಶ್, TV9 ಬೆಂಗಳೂರು.
ಇವತ್ತು ಮಾನ್ಯ ನ್ಯಾಯಾಲಯ ಎಂಪಿ ಮತ್ತು MLA ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂಥ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ MP ರವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದುದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. ಮತ್ತು ಅದಲ್ಲದೆ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ. ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ. ಒಟ್ಟಾರೆಯಾಗಿ 11,50,000 ದಂಡ ವಿಧಿಸಿದೆ. ಅದರಲ್ಲಿ ನಮ್ಮ ಸರ್ಕಾರದ ಪರ ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ಜಗದೀಶ್ ರವರು ವಾದ ಮಂಡಿಸಿದಂತೆ ಬಹುಮುಖ್ಯ ಪಾಲು ಅಂದರೆ 11,25,000 ಸಂತ್ರಸ್ತೆಗೆ ಕೊಡಬೇಕು ಅಂತ ನ್ಯಾಯಾಲಯ ಘೋಷಿಸಿದೆ. ಯಾಕಂದರೆ ಸಂತ್ರಸ್ತೆ ಯಾವ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ ಮತ್ತು ಅಲ್ಲದೆ ಸಮಾಜಕ್ಕೆ ಮುಖವನ್ನು ತೋರಿಸುವಂಥ ಸ್ಥಿತಿಯಲ್ಲಿ ಇಲ್ಲ. ನಮ್ಮ ಸ್ನೇಹಿತರು ಈಗಾಗಲೇ ಹೇಳ್ದಂಗೆ ಸ್ಪೆಷಲ್ ಕೋರ್ಟ್ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಸೆಕ್ಷನ್ 276K ಮತ್ತು ಅವನ ಜೀವಿತ ವರದಿವರೆಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನು 276Nಗೆ ವಿಧಿಸಿದೆ. ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಗಳಿರತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನು ಘೋಷಿಸಿದೆ. ಇವತ್ತು ಬಹುಮುಖ್ಯವಾಗಿ ನಾವು ಹೇಳಿದ ನಮ್ಮ ಒಂದು ವಾದ ಏನಿತ್ತು ಅಂತಂದರೆ, ಒಬ್ಬ ಅಮಾಯಕ ಹೆಣ್ಣು ಮಗಳ ಮೇಲೆ ಒಬ್ಬ ಪವರ್ಫುಲ್ ವ್ಯಕ್ತಿ ಅತ್ಯಾಚಾರವನ್ನು ಮಾಡಿದಾಗ ಆ ಒಂದು ಪರಿಸ್ಥಿತಿಯನ್ನು ಆಕೆ ಯಾವ ರೀತಿ ನಿಭಾಯಿಸಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆಕೆಯಲ್ಲಿರ್ತಕ್ಕಂಥ ಸೋಷಿಯಲ್ ಸ್ಟಿಗ್ಮಾ ಏನಿದೆ ಅದೆಲ್ಲದ್ರ ಬಗ್ಗೆ ನಾವು ವಾದ ಮಂಡಿಸಿದ್ವಿ. ಒಂದು ದುರದೃಷ್ಟಕರ ಅಂತಂದರೆ ಇವತ್ತು ಸಹ ಅವರು ಆರ್ಗ್ಯುಮೆಂಟ್ ಮಾಡ್ತಾ ಆಕೆ ಮದುವೆ ಆಗಿದೆ, ಆಕೆ ಮಕ್ಕಳಿದ್ದಾರೆ, ಆಕೆ ಏನು ಅಂಥದ್ದಿನ ಸಮಸ್ಯೆ ಆಗಿಲ್ಲ ಅಂತ ಒಂದು ಆರ್ಗ್ಯುಮೆಂಟನ್ನು ಇವತ್ತು ಆರೋಪಿ ಪರವಾಗಿ ಅವರು ವಾದವನ್ನು ಮಂಡಿಸಿದ್ರು. ನನ್ನ ಪ್ರಕಾರ ಅದು ಬಹು ದುರದೃಷ್ಟಕರವಾದ ಒಂದು ವಾದ. ಏಕೆ ಅಂತಂದರೆ ರೇಪ್ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಗೊತ್ತು, ಅವ್ರಾಗಿರ್ತಕ್ಕಂಥ ಅನ್ಯಾಯ ಮತ್ತು ಅವ್ರಿಗಾಗಿರ್ತಕ್ಕಂಥ ಅಕ್ರಮ, ಅವ್ರು ಜೀವಿಸ್ತಾ ಇರ್ತಕ್ಕಂಥ ರೀತಿ ಅವ್ರಿಗೆ ಗೊತ್ತು. ಅದನ್ನು ನಾವು ಅಷ್ಟೊಂದು ಕೇವಲವಾಗಿ ನೋಡೋ ಅವಶ್ಯಕತೆ ಇಲ್ಲ. ಎನಿವೆ ಇದನ್ನೆಲ್ಲ ಪರಿಗಣಿಸಿ ಇವತ್ತು ನ್ಯಾಯಾಲಯ ಅವರಿಗೆ ಗರಿಷ್ಠವಾದ ಒಂದು ಶಿಕ್ಷೆಯನ್ನು ವಿಧಿಸಿದೆ.